ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಎಕ್ಸಾಮ್ಗೆ ಹೇಗೆ ಪ್ರಿಪರೇಷನ್ ನಡೆಸೋದು ಅಂತ ಹೇಳಬೇಕಂತ ಇದ್ದೀನಿ ಈ ವಿಡಿಯೋ ಮೂಲಕ. ಸೊ ಫಸ್ಟು ಅಕ್ಟೋಬರಲ್ಲಿ ನಮಗೆ ನೋಟಿಫಿಕೇಷನ್ ಬಂದಿತ್ತು ಆ್ಯಂಡ್ ಮಾರ್ಚ್ 22 to 25 ಫಸ್ಟ್ ಪ್ರಿಲಿಮ್ಸ್ ಎಕ್ಸಾಮ್ ನಡೆಯುತ್ತೆ. ಫಸ್ಟು ನಾವು ಯಾವುದೇ ಒಂದು ಎಕ್ಸಾಮ್ನ ಬರಿಬೇಕಂತ ಹೇಳಿದ್ರು ಅದ್ರ ಪ್ಯಾಟ್ರನ್ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ನಾನಿಲ್ಲಿ ಯಾವ್ಯಾವ ಟಾಪಿಕ್ಸ್ ಬರುತ್ತೆ ಆ್ಯಂಡ್ ಯಾವ ಬುಕ್ಸ್ನ ರೆಫರ್ ಮಾಡ್ಬೋದು, ನೆಕ್ಸ್ಟು ಹೇಗೆ ಟಿಪ್ಸ್. ಸೊ ನಾನು ಮಾಡಿರೋದನ್ನು ನಾನು ನನಗೆ ವರ್ಕೌಟ್ ಆಗಿರೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಬಂದುಬಿಟ್ಟು ದೇರ್ ಆರ್ 2 ಎಕ್ಸಾಮ್ಸ್. ಸೊ ಫಸ್ಟ್ ಸ್ಟೇಜ್ 1 ಬಂದುಬಿಟ್ಟು ಇಟ್ಸ್ ಪ್ಯೂರ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಸೊ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಈಸ್ ನಥಿಂಗ್ ಬಟ್ ಪ್ರಿಲಿಮ್ಸ್ ಟೆಸ್ಟ್. ಸೊ ಪ್ರಿಲಿಮ್ಸ್ ಟೆಸ್ಟಲ್ಲಿ ನಮಗೆ ಸೆಂಟರ್ಸ್ ಬಂದುಬಿಟ್ಟು ಆಲ್ ಓವರ್ ಇಂಡಿಯಾ ಇರುತ್ತೆ. ನಾವು ಆಪ್ಟ್ ಮಾಡ್ಕೊಂಡಿದ್ದಾಗೆ ನಾನು ಬ್ಯಾಂಗ್ಳೂರು ಆಪ್ಟ್ ಮಾಡಿದ್ದೀನಿ. ನೆಕ್ಸ್ಟು ನಮಗೆ CBT, ಇದರಲ್ಲಿ ಟೈಮ್ ಬಂದುಬಿಟ್ಟು 2 hours, 200 questions ಆ್ಯಂಡ್ 200 marks. ಹೋಪ್ ಯು ಅಂಡರ್ಸ್ಟ್ಯಾಂಡ್. 2 hours, 200 questions ಆ್ಯಂಡ್ 200 marks. ಆ್ಯಂಡ್ ಇದರಲ್ಲಿ ನೆಗೆಟಿವ್ ಮಾರ್ಕ್ಸ್ ಇದೆ. ಸೊ ನಾವು ಟಿಕ್ ಮಾಡುವಾಗ ತುಂಬ ಇಂಪಾರ್ಟೆಂಟ್. ಇಟ್ಸ್ ಆಲ್ MCQ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ನಾನು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ. ಮೋಸ್ಟ್ ಆಫ್ ದ ವಿಡಿಯೋಸ್ ಆರ್ ಇಂಗ್ಲೀಷಲ್ಲಿರುತ್ತೆ ಆರ್ ಹಿಂದಿಲಿರುತ್ತೆ. ಸೊ ಕನ್ನಡದಲ್ಲಿ ನಾನು ನೋಡೋದು 1-2. ಹಾಗಾಗಿ ಬೇರೆಯವ್ರಿಗೆ ಹೆಲ್ಪ್ ಆಗಲಿ. ಇವಾಗ ಡಿಪ್ಲೊಮಾ ಪಾಸ್ ಆಗಿರೋರಿಗೆ ಎಲ್ರಿಗೂ ಬೇಗ ಇಂಗ್ಲೀಷಲ್ಲೂ ಅರ್ಥ ಆಗೋಲ್ಲ. ಸೊ ಹಿಂದಿಲೂ ಅರ್ಥ ಆಗೋದು ತುಂಬ ಕಷ್ಟ ಇರುತ್ತೆ. ಹಾಗಾಗಿ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ, ಸೊ ವಿಡಿಯೋ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ನಾನು ಹೇಳಿದಾಗೆ ಇದರಲ್ಲಿ ಬಂದುಬಿಟ್ಟು ಪಾರ್ಟ್ A, ಪಾರ್ಟ್ B. ಸೊ ಪ್ರಿಲಿಮ್ಸ್ ಸ್ಟೇಜ್ 1 200 questions, 200 marks ಆ್ಯಂಡ್ 0.25 ಒಂದು ರಾಂಗ್ ಆನ್ಸರ್ಗೆ 0.25 ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ಒಂದು ರಾಂಗ್ ಆನ್ಸರ್ಗೆ 0.25 ಅಂತ ಹೇಳಿದ್ರೆ, ಹಾಗಾಗಿ ನಾವು ನೋಡಿಬಿಟ್ಟು ಆನ್ಸರ್ ಮಾಡಬೇಕು. ನಿಮಗೆ ಪಕ್ಕಾ ಗೊತ್ತಿದ್ರೆ ಮಾತ್ರ ಟಿಕ್ ಮಾಡಬೇಕು. ಅದರ್ವೈಸ್ ಸ್ವಲ್ಪ ಥಿಂಕ್ ಮಾಡಿ, ಡೌಟ್ ಇದ್ದರೆ ಟಿಕ್ ಮಾಡಬೇಡಿ, ಬಿಕಾಸ್ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ. ನೆಕ್ಸ್ಟು ಇದರಲ್ಲಿ ಪಾರ್ಟ್ A, ಪಾರ್ಟ್ B. ಸೊ ಪಾರ್ಟ್ A ಬಂದುಬಿಟ್ಟು ನಾನ್ ಟೆಕ್ನಿಕಲ್ ಏನು ಬರುತ್ತೆ ಅಂತ ಹೇಳಿದ್ರೆ, ಸೊ ನಾನು ಟಾಪಿಕ್ ವೈಸ್ ಬರ್ತೀನಿ. ರೀಸನಿಂಗ್ ಓನ್ಲಿ ರೀಸನಿಂಗ್, ನೋ ಆ್ಯಪ್ಟಿಟ್ಯೂಡ್. ಸೊ ಆ್ಯಪ್ಟಿಟ್ಯೂಡಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ, ಪ್ರಾಫಿಟ್ ಆ್ಯಂಡ್ ಲಾಸ್, ಟೈಮ್, ಡಿಸ್ಟೆನ್ಸ್, ಅಲಿಗೇಷನ್ ಆ್ಯಂಡ್ ಮಿಕ್ಸ್ಚರ್, ಪ್ರಾಫಿಟ್ ಆ್ಯಂಡ್ ಲಾಸ್, ಪರ್ಸೆಂಟೇಜಸ್, ಈ ಥರ ಬರುತ್ತೆ. ಈ ಥರದ್ದು ಯಾವುದೇ ಥರ ಕ್ವಶನ್ಸ್ ಕೂಡ ಇರಲ್ಲ. ಇದು ಬೇಸಿಕಲಿ ಯಾವ ಥರ ಕ್ವಶನ್ಸ್ ಇರುತ್ತೆ ಅಂತ ಹೇಳಿದ್ರೆ, ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್, ನಂಬರ್ ಸೀರೀಸ್ ಮತ್ತು ಆಲ್ಫಾಬೆಟ್ಸಿಂದು, ಆಮೇಲೆ ನೆಕ್ಸ್ಟು ಕ್ಯೂಬ್ ಮತ್ತು ಮಿರರ್ ಇಮೇಜಸ್, ಆ ಥರ ಕ್ವಶನ್ಸ್ ಕೂಡ ಕೇಳ್ತಾರೆ. ನೆಕ್ಸ್ಟು ಜನರಲ್ ನಾಲೆಡ್ಜ್ ಮತ್ತು ಕರೆಂಟ್ ಅಫೇರ್ಸ್. ಸೊ ಜನರಲ್ ನಾಲೆಡ್ಜ್, ಕರೆಂಟ್ ಅಫೇರ್ಸಲ್ಲಿ ನೀವು ಕರೆಂಟ್ ಅಫೇರ್ಸ್ನ ನೋಡಬೇಕಾಗಿರುತ್ತೆ. ಸೊ ಇವಾಗ ನಮಗೆ 1 ವೀಕಿಂದು, 1 ಇಯರ್ದು ನಿಮಗೆ ಕರೆಂಟ್ ಅಫೇರ್ಸ್ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಈ ಎಕ್ಸಾಮ್ಗೆ. 1 ಇಯರ್ದು ನಿಮಗೆ ಗೂಗಲಲ್ಲಿ ಸಿಗುತ್ತೆ ಸರ್ಚ್ ಮಾಡಿದ್ರೆ. ಸೊ ಕರೆಂಟ್ ಅಫೇರ್ಸ್ ಫ್ರಮ್ ದಿಸ್ ಡೇ ಟು ದಿಸ್ ಅಂತ ಕೊಟ್ಟರೆ ನಿಮಗೆ ತುಂಬ ವೆಬ್ಸೈಟಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ಸಿಗುತ್ತೆ. ಆಮೇಲೆ ನೆಕ್ಸ್ಟು ಕರೆಂಟ್ ಅಫೇರ್ಸ್, ಈಗ GK ಕ್ವಶನ್ಸು ಅಷ್ಟೇ, ಗ್ರೇಡ್ ಅಪ್ ಇದೆ. ಆಮೇಲೆ ಇನ್ನು ತುಂಬ ಸೈಟ್ಸಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ ಡೈಲಿ ಬೇಸಿಸ್ ಕರೆಂಟ್ ಅಫೇರ್ಸ್. ಸೊ ಸೈನ್ಸ್, ಈ ಥರ ಕ್ವಶನ್ಸ್ ಕೂಡ ಕೇಳ್ತಾರೆ. ನಮ್ಮದು 10th ಲೆವೆಲ್ ಸೈನ್ಸ್ ಮತ್ತು PUC ಯಾರ್ಯಾರು ಮಾಡಿದ್ರು, ಸೊ PU ಲೆವೆಲ್ 10th ಲೆವೆಲ್ ಮೋಸ್ಟ್ ಕ್ವಶನ್ಸ್ ಬಂದುಬಿಟ್ಟು 10th ಲೆವೆಲ್ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಟೆಕ್ನಿಕಲ್. ಸೊ ಇದು ನಾನ್ ಟೆಕ್ನಿಕಲ್ ಬಂದುಬಿಟ್ಟು 100 marks. ಸೊ GK ಕರೆಂಟ್ ಅಫೇರ್ಸ್ ಬಂದುಬಿಟ್ಟು 50 marks ಇರುತ್ತೆ. ಆ್ಯಂಡ್ ರೀಸನಿಂಗ್ ಬಂದುಬಿಟ್ಟು 50 questions ಇರುತ್ತೆ. ನೆಕ್ಸ್ಟು ಕಮಿಂಗ್ ಟು ಟೆಕ್ನಿಕಲಲ್ಲಿ 100 marks. ಸೊ 100 marks, 100 questions ಆ್ಯಂಡ್ ಇದರಲ್ಲೂ ಕೂಡ 0.25 ನೆಗೆಟಿವ್ ಮಾರ್ಕಿಂಗ್. ಸೊ ಟೆಕ್ನಿಕಲ್ ಅಂತ ತಕ್ಷಣ ನಾನು ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮತ್ತು ಇಂಜಿನಿಯರಿಂಗ್ ಕೂಡ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್. ಹಾಗಾಗಿ ನಾನು ಎಲೆಕ್ಟ್ರಿಕಲ್ ಯಾರು ಅಪ್ಲೈ ಮಾಡಿದ್ರು, ಸೊ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು. ಸೊ ನಾನೇನು ಪ್ರಿಪೇರ್ ಆಗಿಬಿಟ್ಟು ನನಗೆ ಯಾವುದು ಓಕೆ ಈ ಬುಕ್ನ ಓದ್ಬೋದು ಅಂತ ಹೇಳಿದ್ರೆ ಅದನ್ನು ನಾನು ನಿಮಗೆ ಹೇಳ್ತಾ ಇರೋದು. ಸೊ ನಿಮ್ಗೆ ಇಷ್ಟ ಇದ್ದರೆ ನೀವು ಒಂದ್ಸತಿ ನೋಡಿ, ನಿಮಗೆ ಓಕೆ ನಾನು ಓದ್ಬೋದು ಅಂತ ಹೇಳಿದ್ರೆ ಯು ಕ್ಯಾನ್ ಟ್ರೈ ದ್ಯಾಟ್. ಸೊ ಟೆಕ್ನಿಕಲಲ್ಲಿ 100 questions ಅಂತ ಹೇಳಿದೆ. ಸೊ ಇದು ಬಂದುಬಿಟ್ಟು ಪ್ಯೂರ್ತಿ ಎಲೆಕ್ಟ್ರಿಕಲ್. ಸೊ ನೀವೇನೇನು ಇವಾಗ ಇಲ್ಲಿ ಡಿಪ್ಲೊಮೋದವ್ರನ್ನೂ ಕರೆದಿದ್ದಾರೆ ಆ್ಯಂಡ್ ಇಂಜಿನಿಯರಿಂಗ್ ಅವ್ರನ್ನೂ ಕರೆದಿದ್ದಾರೆ. ಸೊ ಹಾಗಾಗಿ ಅವರು ಡಿಪ್ಲೊಮೋದಲ್ಲಿ ನಾವು ಇಂಜಿನಿಯರಿಂಗಲ್ಲಿ ನಾನು ಎಕ್ಸ್ಟ್ರಾ ಏನು ಓದಿದೆ ಅಂದರೆ ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್, DSP, ಆಮೇಲೆ ಇನ್ನೂ ಒಂದು 2-3 ಸಬ್ಜೆಕ್ಟ್ನ ಜಾಸ್ತಿ ಓದಿರ್ಬೋದು. ಸೊ ಅಲ್ಲಿ ಫೀಲ್ಡ್ ಥಿಯರಿ ಅಲ್ಲಿ ಡಿಪ್ಲೊಮೋದಲ್ಲಿ ನಮಗೆ ಇದಿರಲಿಲ್ಲ. ಸೊ ಹಾಗಾಗಿ ಅವ್ರು ಥಿಂಕ್ ಮಾಡಿ ಈ ಸಬ್ಜೆಕ್ಟ್ಸ್ ಯಾವುದೂ ಇಲ್ಲ. ಸೊ ಹಾಗಾಗಿ
ಆ ಸಬ್ಜೆಕ್ಟ್ನ ಹೊರತುಪಡಿಸಿ ನಮಗೆ ಏನು ಡಿಪ್ಲೊಮಾದಲ್ಲಿ ಇಂಜಿನಿಯರಿಂಗ್ ಮೋಸ್ಟ್ ಕಾಮನ್ ಸಬ್ಜೆಕ್ಟ್ಸ್ ಯಾವುದಿದೆ ಸೊ ಅದನ್ನು ಅವ್ರು ಸಿಲೆಬಸ್ಸಿಗೆ ಇಟ್ಟಿದ್ದಾರೆ. ಸೊ ಇಲ್ಲಿ ಏನು ಸಿಲೆಬಸ್ ಅಂತ ಹೇಳಿದ್ರೆ, ಸೊ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ, ನೀವು ನೋಟ್ ಮಾಡಿ, ಇಲ್ಲಾಂದರೆ ಅವ್ರು ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ನಮಗೆ ಸಿಲೆಬಸ್ನ ಕೊಟ್ಟಿದ್ದಾರೆ. ಸೊ ಈ ಮೋಸ್ಟ್ ಏನು ಮಾಡಿದೆ ಅಂತ ಹೇಳಿದ್ರೆ, ನಾವು ರ್ಯಾಂಡಮಾಗಿ ಎಲ್ಲ ಸಬ್ಜೆಕ್ಟ್ಸ್ನ ಓದೋಕ್ಕೆ ಹೋಗಬಾರ್ದು, ಅದು ನಾವು ಮಾಡೋದು ಮೊದಲನೇ ತಪ್ಪು. ಫಸ್ಟ್ ನಾವು ಸಿಲೆಬಸ್ನ ನೋಡ್ಕೋಬೇಕು. ಇದನ್ನು ಲೈಕ್ ಇದು ನಾವು UPSC ಲೈಕ್ ಇಂಜಿನಿಯರಿಂಗ್ ಸರ್ವಿಸಸ್ ಕೊಡ್ತೀವಲ್ಲ ಆ ಥರ ಅಷ್ಟೊಂದು ಟಫ್ ಇರೋಲ್ಲ, ಆ್ಯಂಡ್ ಆ ಥರ ವಾಸ್ಟ್ ಸಿಲೆಬಸ್ ಕೂಡ ಇಲ್ಲ. ಇಲ್ಲಿ ಬಂದುಬಿಟ್ಟು ಒಂದು ಕಾಮನ್ ಆಗಿ ಬೇಸಿಕ್ ಎಲೆಕ್ಟ್ರಿಕಲ್ ಕಾನ್ಸೆಪ್ಟ್ಸ್. ಸೊ ಈ ಬೇಸಿಕ್ ಎಲೆಕ್ಟ್ರಿಕಲ್ ಕಾನ್ಸೆಪ್ಟ್ಸ್ ಫಸ್ಟ್ ಸಬ್ಜೆಕ್ಟ್ ಬಂದುಬಿಟ್ಟು ಬೇಸಿಕ್ ಎಲೆಕ್ಟ್ರಿಕಲ್ ಕಾನ್ಸೆಪ್ಟ್ಸು. ನಾವು ಇಂಜಿನಿಯರಿಂಗಲ್ಲಿ ಫಸ್ಟ್ ಸೆಮ್ಮಲ್ಲಿ ಹಾಗೂ ಡಿಪ್ಲೊಮಾದಲ್ಲಿ ಫಸ್ಟ್ ಸೆಮ್ಮಲ್ಲಿ ಕೂಡ ಡಿಪ್ಲೊಮಾ ಓದಿರೋರಿಗೆ ಗೊತ್ತಿರುತ್ತೆ, ಬೇಸಿಕ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ BEE ಅನ್ನೋ ಸಬ್ಜೆಕ್ಟ್ಸ್ನ ಓದಿದ್ವಿ. ಸೊ ಆ ಬುಕ್ ಈಸ್ ಮೋರ್ ದ್ಯಾನ್ ಎನಫ್. ನೀವು ಈ ಸಬ್ಜೆಕ್ಟ್ಸ್ನ ಓದಿದ್ರೆ ಸೊ ಅದರಲ್ಲಿ ಎಲ್ಲ ಕವರ್ ಆಗಿರುತ್ತೆ. ಬೇಸಿಕ್ ಎಲೆಕ್ಟ್ರಿಕಲ್ ನಮಗೆ ಸೆಲ್ಸಿಂದ ಹಿಡಿದು SI ಯೂನಿಟ್ಸ್ ಆಮೇಲೆ ಸರ್ಕ್ಯೂಟ್ ಥಿಯರಿ, ಇನ್ನು ತುಂಬ ಟಾಪಿಕ್ಸ್ ಕವರ್ ಆಗಿರುತ್ತೆ. ಸೊ ಬೇಸಿಕ್ ಕಾನ್ಸೆಪ್ಟ್ಸ್, ಸರ್ಕ್ಯೂಟ್ ಲಾ ಇನ್ ಡಿಪ್ಲೊಮಾದವರಿಗೆ ಸರ್ಕ್ಯೂಟ್ ಥಿಯರಿ ಅಂತ ಒಂದು ಸಬ್ಜೆಕ್ಟ್ ಇತ್ತು ನಮಗೆ, ಮ್ಯಾಗ್ನೆಟಿಕ್ ಸರ್ಕ್ಯೂಟ್, AC ಫಂಡಮೆಂಟಲ್ಸ್. ಸೊ ಇದಿಷ್ಟು ಸಬ್ಜೆಕ್ಟ್ಗೆ ಐ ವಿಲ್ ರಿಪೀಟ್ ಇಟ್ ಒನ್ಸ್: ಬೇಸಿಕ್ ಕಾನ್ಸೆಪ್ಟ್ಸ್, ಸರ್ಕ್ಯೂಟ್ ಲಾ, ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ಆ್ಯಂಡ್ AC ಫಂಡಮೆಂಟಲ್ಸ್. ಸೊ ಇದಿಷ್ಟು ಸಬ್ಜೆಕ್ಟ್ಗೆ ಬೇಸಿಕ್ ಎಲೆಕ್ಟ್ರಿಕಲ್ಸ್ ಬೈ BK ಮೆಹ್ತಾ. ಸೊ ಈ ಬುಕ್ ಮೋಸ್ಟ್ ನಾವು ಯಾವುದೇ ಒಂದು ಎಲೆಕ್ಟ್ರಿಕಲ್ ಎಕ್ಸಾಮ್, ಇಂಜಿನಿಯರಿಂಗ್ ಎಕ್ಸಾಮ್ ಬರೀಬೇಕಂತ ಹೇಳಿದ್ರು ಸೊ ಈ ಬುಕ್ ತುಂಬ ಪ್ಲೇ ರೋಲ್ ಆಗುತ್ತೆ. ಸೊ ನಮ್ಮ ಎಕ್ಸಾಮ್ ಬರೋದಕ್ಕೆ ಇದು ತುಂಬ ಇಂಪಾರ್ಟೆಂಟ್. ಈ ಬುಕ್ನ ಓದಿದ್ರೆ ನಾವು ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು. ಇದರಲ್ಲಿ ಚೆನ್ನಾಗಿ ಸಿಂಪಲ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಒಂದ್ಸತಿ ನೀವು ತರಿಸ್ಕೊಂಡು ಓದ್ಬಿಟ್ಟು ನೋಡಿ ಗೊತ್ತಾಗುತ್ತೆ. ನೆಕ್ಸ್ಟು ಅದಕ್ಕೇ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ತುಂಬ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಬೇಸ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನು ಈ ಕಾನ್ಸೆಪ್ಟ್ಸ್ ಅಲ್ಲಿ JB ಗುಪ್ತಾ. ಸೊ ನಾನು ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ. ಫಾರ್ ದೀಸ್ 4 ಟಾಪಿಕ್ಸ್ ಬೇಸಿಕ್ ಎಲೆಕ್ಟ್ರಿಕಲ್ ಬೈ BK ಮೆಹ್ತಾ ಹಾಗೂ JB ಗುಪ್ತಾ, BK ಮೆಹ್ತಾ ಮತ್ತು JB ಗುಪ್ತಾ ತುಂಬ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಮೆಷರ್ಮೆಂಟ್ ಆ್ಯಂಡ್ ಮೆಷರಿಂಗ್ ಇನ್ಸ್ಟ್ರೂಮೆಂಟ್. ಇದು ನೀವು ಬುಕ್ನ ಕೂಡ ರೆಫರ್ ಮಾಡ್ಬೋದು, ನೀವು ಓದಿರೋ ಬುಕ್ಕು. ಇಲ್ಲ ಅಂತ ಹೇಳಿದ್ರೆ AK ಸಾವ್ನಿ ಇದೊಂದು ತುಂಬ ಬೆಸ್ಟ್ ಬುಕ್ ಅಂತಲೇ ಹೇಳ್ಬೋದು, ಬಿಕಾಸ್ ಎಲ್ಲ ಕವರ್ ಆಗುತ್ತೆ. ಇವಾಗ ಒಂದು ಎಕ್ಸಾಂಪಲ್ಸು ಒಂದು ಟಾಪಿಕ್ ಬಂದಿರುತ್ತೆ ಅಂತ ಅಂದ್ಕೊಳ್ಳಿ, PMMC, ರಿಲೇ, ಡೈನಮೋಮೀಟರ್, ವ್ಯಾಟ್ ಮೀಟರ್ಸ್, ಟೈಪ್ಸ್ ಆಫ್ ವ್ಯಾಟ್ ಮೀಟರ್ಸ್, ಆಮೇಲೆ ಇನ್ನು ತುಂಬ ಟಾಪಿಕ್ಸ್ ಇರುತ್ತಲ್ವ. ಸೊ ಆ ಟಾಪಿಕ್ಸ್ನ ನಾವು ಇಲ್ಲಿ ಯಾವ್ಯಾವ ಸ್ಪೆಸಿಫಿಕ್ ಟಾಪಿಕ್ಸ್ ನಮಗೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಯಾವ್ಯಾವ ಟಾಪಿಕ್ಸ್ನ ಸ್ಪೆಸಿಫಿಕ್ಕಾಗಿ ಓದಬೇಕು ಅಂತ ಹೇಳ್ಬಿಟ್ಟು. ಸುಮ್ಮನೆ ಎಲ್ಲದನ್ನು ಓದಬಾರ್ದು. ಅದು ತುಂಬ ದೊಡ್ಡ ಬುಕ್ ಇದೆ, ಒಂದಿಷ್ಟು ಇರ್ಬೋದೇನಪ್ಪ ಆ ಬುಕ್ಕು. ಸೊ ಅದರಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ, ಯಾವ ಟಾಪಿಕ್ಸ್ ಇದೆಯೋ ಅಲ್ಲಿ ಆ ಟಾಪಿಕ್ಸ್ನ ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಮದೇ ಒಂದು ಮೈಕ್ರೋ ನೋಟ್ಸ್ ಥರ, ಈಗ ಒಂದು ಟಾಪಿಕ್ ಬರ್ಕೊಳ್ಳೋದು, ಒಂದು ಟೈಪ್ಸ್ ಆಫ್ ಡೈನಮೋಮೀಟರ್, ಯಾವ್ಯಾವ ಟೈಪ್ಸ್ ಬೇರೆ ಬರ್ಕೊಳ್ಳೋದು, ಆಮೇಲೆ ಅದು ಡಯಾಗ್ರಾಮ್ ಬರ್ಕೊಳ್ಳೋದು, ಅದ್ರ ಪ್ರಿನ್ಸಿಪಲ್ ಏನು ಅಂತ ಸ್ವಲ್ಪ ಒಂದೊಂದು ಪಾಯಿಂಟ್ನ ಬರ್ಕೊಂಡು ಹೋಗೋದು. ಸೊ ನಿಮಗೆ ಲಾಸ್ಟಿಗೆ ಈ ಥರ ಬರ್ಕೊಂಡಾಗಿಂದ ಲಾಸ್ಟಿಗೆ ನಿಮಗೆ ಓದ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಇದು ಬಂದುಬಿಟ್ಟು ಮೆಷರ್ಮೆಂಟ್ ಆ್ಯಂಡ್ ಮೆಷರಿಂಗ್ ಇನ್ಸ್ಟ್ರೂಮೆಂಟ್. ನೆಕ್ಸ್ಟು ಎಲೆಕ್ಟ್ರಿಕಲ್ ಮಷಿನ್ಸ್. ಸೊ ಎಲೆಕ್ಟ್ರಿಕಲ್ ಮಷಿನ್ಸ್ ಬಂದುಬಿಟ್ಟು ಇದರಲ್ಲಿ ಯಾವುದೇ ಕವರ್ ಆಗುತ್ತೆ ಅಂದರೆ ಮೋಟರ್, ಜನರೇಟರ್, ಸಿಂಕ್ರೋನಸ್ ಮೋಟರ್, ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟರ್, ಇನ್ನು ತುಂಬ ಇದಾಗುತ್ತೆ. ಸೊ ನಾನು ಇಂಜಿನಿಯರಿಂಗಲ್ಲಿ BL ತೆರೇಜಾ ಬುಕ್ನ ರೆಫರ್ ಮಾಡಿದ್ದೆ. ಸೊ ನೀವು BL ತೆರೇಜಾ ಇಸ್ ದ ಬೆಸ್ಟ್, ಒನ್ ಆಫ್ ದ ಬೆಸ್ಟ್ ಬುಕ್ ಫಾರ್ ಸ್ಟಡಿಂಗ್ ಎಲೆಕ್ಟ್ರಿಕಲ್ ಮಷಿನ್ಸ್. ನೀವು ಒಂದ್ಸತಿ ನೋಡಿ. ಸೊ ಐ ಹೋಪ್ ನಾನು ನೋಡಿರೋದ್ರಿಂದ BL ತೆರೇಜಾ ಒಂದು ಬುಕ್ ಅಂದ್ಬಿಟ್ಟು ಚೆನ್ನಾಗಿರುತ್ತೆ. ಸೊ ಅದು ಬಂದುಬಿಟ್ಟು ವಾಲ್ಯೂಮ್ 1 and 2. ಸೊ ವಾಲ್ಯೂಮ್ 1 and 2 ಫಾರ್ ಎಲೆಕ್ಟ್ರಿಕಲ್ machines. Next, generation, transmission and distribution. ಸೊ ಜನರೇಷನ್, ಟ್ರಾನ್ಸ್ಮಿಷನ್, ಡಿಸ್ಟ್ರಿಬ್ಯೂಷನ್ ಬಂದುಬಿಟ್ಟು ಇದೆಲ್ಲ ಒಂದೇ ಥರ ಸೇರಿಬಿಟ್ಟು ಪವರ್ ಸಿಸ್ಟಮ್ ಅಂತಲೇ ಕರಿಬೋದು. ಸೊ ಪವರ್ ಸಿಸ್ಟಮ್ ಅಂತ ಹೇಳಿದರೆ ಸೊ ಇದು BL ತೆರೇಜಾ ವಾಲ್ಯೂಮ್ 3ನ ರೆಫರ್ ಮಾಡಿ, ಆರ್ ಎಲ್ಸ್ ನೀವು ಪವರ್ ಸಿಸ್ಟಮ್ಸ್ ಮತ್ತು ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಬುಕ್ನ ಯಾವ್ದು ಇಂಜಿನಿಯರಿಂಗ್ ಆರ್ ಡಿಪ್ಲೊಮಾದಲ್ಲಿ ಓದಿರ್ತೀರೋ ಸೊ ಆ ಬುಕ್ನ ಕೂಡ ರೆಫರ್ ಮಾಡ್ಕೋಬೋದು. ಆ್ಯಂಡ್ ಡೋಂಟ್ ಫರ್ಗೆಟ್ ದಿಸ್ ಪಾಯಿಂಟ್, ಪ್ಲೀಸ್ ಮೇಕ್ ಎ ನೋಟ್ ಆಫ್ ಎವ್ರಿ ಸಿಂಗಲ್, ಲೈಕ್ ನೀವೇನು ಓದ್ತಿರೋ ಈಗ ಒಂದೇನೋ ಒಂದು ಓದ್ತೀರಾ ಅಂತ ಹೇಳಿದ್ರೆ ಆ ಟಾಪಿಕಲ್ಲಿ ನಿಮ್ಗೆ ಯಾವ್ದು ಇಂಪಾರ್ಟೆನ್ಸ್ ಇರುತ್ತೆ ಸೊ ಅದನ್ನು ಒಂದು ಎಲ್ಲೋ ಸ್ಕೆಚ್ ಪೆನ್ ಅಲ್ಲಿ ಇಟ್ಕೊಂಡು ಸೊ ಮಾರ್ಕರ್ ತೊಗೊಂಡು, ಆರ್ ಎಲ್ಸ್ ನೀವೊಂದು ಮೈಕ್ರೋ ನೋಟ್ಸ್ ಥರ ಒಂದು ಸಬ್ಜೆಕ್ಟ್, ಈಗ ಒಂದು ಸಬ್ಜೆಕ್ಟ್ ಇಟ್ಕೊತೀರಾ, ಇವಾಗ ಒಂದು ಸಬ್ಜೆಕ್ಟ್ ತೊಗೊತೀರಾ ಅಂತ ಹೇಳಿದ್ರೆ ಸೊ ಆ ಒಂದು ಸಬ್ಜೆಕ್ಟ್ನ ಲೈಕ್ ಟಾಪಿಕ್ಸ್ ಬರೋದನ್ನು ಬರ್ಕೊಂಡು ಇಟ್ಕೊಳ್ಳಿ, ನಿಮಗೆ ಎಕ್ಸಾಮ್ ಟೈಮಲ್ಲಿ ಯೂಸ್ ಆಗುತ್ತೆ. ನೆಕ್ಸ್ಟ್, ಯುಟಿಲೈಸೇಷನ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಸೊ ಯುಟಿಲೈಸೇಷನ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ R.K. ರಜಪೂತ್. ಸೊ R.K. ರಜಪೂತ್ನ ರೆಫರ್ ಮಾಡಿ. ನೆಕ್ಸ್ಟು ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್. ಸೊ ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗು
ನಾನು ನೋಡಿರೋ ಪ್ರಕಾರ ಪ್ರೀವಿಯಸ್ ಇಯರಲ್ಲಿ ಅಷ್ಟು ಕ್ವೆಶನ್ಸ್ ಅಷ್ಟು ಕೇಳಿಲ್ಲ, ಬಟ್ ಕೇಳಿದರೆ ಸ್ವಲ್ಪ ಕಮ್ಮಿ ಅಷ್ಟೇ. ನೆಕ್ಸ್ಟು ಬೇಸಿಕ್ ಎಲೆಕ್ಟ್ರಾನಿಕ್ಸ್. ಸೊ ಬೇಸಿಕ್ ಎಲೆಕ್ಟ್ರಾನಿಕ್ಸ್, ಅದು ಕೂಡ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಬೈ BK ಮೆಹ್ತಾ ಅಂತ ಟೆಕ್ಸ್ಟ್ ಬುಕ್ ಇದೆ. ಐ ರಿಪೀಟ್ ಇಟ್ ಒನ್ಸ್, ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಬೈ BK ಮೆಹ್ತಾ. ಈ ಬುಕ್ನ ರೆಫರ್ ಮಾಡಿ. ಸೊ ಇದಿಷ್ಟು ಬಂದುಬಿಟ್ಟು ಬುಕ್ ರೆಫರೆನ್ಸ್ ಆ್ಯಂಡ್ ಸಿಲೆಬಸ್. ಇದು ಬಂದುಬಿಟ್ಟು ನಮಗೆ ಮೇಯ್ನಾಗಿ ಪ್ರಿಲಿಮ್ಸಿಗೆ, ದೋಸ್ ಕ್ಯಾಂಡಿಡೇಟ್ಸ್ ಹೂ ಕ್ವಾಲಿಫೈಡ್ ಇನ್ ಪ್ರಿಲಿಮ್ಸ್. ನೆಕ್ಸ್ಟು ಮೇನ್ಸಿಗೆ ಹೇಗೆ ಪ್ರಿಪೇರ್ ಆಗಬೇಕು, ಲೈಕ್ ಮೇನ್ಸಿಗೆ ಏನು ಪ್ಯಾಟ್ರನ್ ಇರುತ್ತೆ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವೆಶನ್ಸ್. ಇದು ಡಿಸ್ಕ್ರಿಪ್ಟಿವ್ ಟೈಪ್ ಕ್ವೆಶನ್ಸ್ ಅಂತ ಹೇಳಿದ್ರೆ ಪೆನ್ ಆ್ಯಂಡ್ ಪೇಪರಲ್ಲಿ ಆನ್ಸರ್ ಮಾಡಬೇಕು ಅಲ್ವಾ. ಸೊ ಆ ಥರ ಆನ್ಸರ್ ಮಾಡೋಕ್ಕೆ ನಮಗೆ ಪ್ರಾಕ್ಟೀಸ್ ಈಸ್ ವೆರಿ ಇಂಪಾರ್ಟೆಂಟ್. ಐ ಆಮ್ ರಿಪೀಟಿಂಗ್ ಇಟ್ ಒನ್ಸ್, ಪ್ರಾಕ್ಟೀಸ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಆನ್ಸರ್ ರೈಟಿಂಗ್, ನಾವು ಯಾವ ಥರ ಆನ್ಸರ್ ರೈಟಿಂಗ್ ಲೈಕ್ ಯಾವ ಥರ ಬರಿತೀವಿ ಅದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟು ಆ್ಯಂಡ್ ಇನ್ನೊಂದು ಥಿಂಗ್ ಹೇಳೋದು ಮರೆತೆ, ಪ್ರಿಲಿಮ್ಸಲ್ಲಿ ನಮಗೆ ಕ್ಯಾಲ್ಕುಲೇಟರ್ ಅಲೋ ಇರೋಲ್ಲ, ಆ್ಯಂಡ್ ಮೇನ್ಸಲ್ಲಿ ನಾವು ಕ್ಯಾಲ್ಕುಲೇಟರ್ನ ತೊಗೊಂಡು ಹೋಗ್ಬೋದು. ಅದೊಂದು ಕೂಡ ನಮಗೆ ಒಂದು ಗುಡ್ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಇದರಲ್ಲಿ ಓನ್ಲಿ ಮೇನ್ಸಲ್ಲಿ ಎಲೆಕ್ಟ್ರಿಕಲ್, ನೀವು ಯಾವ ಡೊಮೈನ್ ಮೇಲೆ ಲೈಕ್ ಅಪ್ಲೈ ಮಾಡಿರ್ತೀರೋ, ಯಾವ ಬ್ರ್ಯಾಂಚ್ ಮೇಲೆ, ಸಿವಿಲ್, ಮೆಕ್ಯಾನಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್, ಸೊ ಅದು ಆ ಬ್ರ್ಯಾಂಚ್ ಮೇಲೆ ನಮಗೆ ಕ್ವೆಶನ್ಸ್ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಫಸ್ಟು ನಾವು ನಾನೇನು ಟಿಪ್ಸ್ ಕೊಡಬೇಕಂತ ಇದ್ದೀನಿ ಅಂತ ಹೇಳಿದ್ರೆ, ಫಾರ್ ಬೋತ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಸಿಲೆಬಸ್ನ ನೋಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ SSC JL ಅಷ್ಟು ವಾಸ್ಟ್ ಸಿಲೆಬಸ್ ಏನಿಲ್ಲ. ಆ್ಯಂಡ್ ಮೋರ್ ಓವರ್ ನಮಗೆ ರೀಸನಿಂಗಲ್ಲಿ ರೀಸನಿಂಗ್ ಕ್ವೆಶನ್ಸ್ ತುಂಬ ಈಸಿ ಇರುತ್ತೆ. 50 to 45 ತೆಗೆದ್ರೆ ನಮಗೆ ಕ್ಲಿಕ್ ಆಗುತ್ತೆ. ಓಕೆ, ಲೈಕ್ 45 ಅಂತೂ ಮ್ಯಾಕ್ಸ್ ಟು ಮ್ಯಾಕ್ಸ್ ತೆಗಿಲೇಬೇಕು. ಓಕೆ, ಸೊ ಅದು ಇಂಪಾರ್ಟೆಂಟ್. ನೆಕ್ಸ್ಟು ಸಿಲೆಬಸ್. ಸೊ ನಮಗೆ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬಿಟ್ಟು SSC JE ಸಿಲೆಬಸ್ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಆ ನೋಟಿಫಿಕೇಷನಲ್ಲಿ ನಿಮಗೆ ಸಿಲೆಬಸ್ ಸಿಗುತ್ತೆ. ಆ ಸಿಲೆಬಸ್ ನೀವು ನೋಟ್ ಡೌನ್ ಮಾಡ್ಕೋಬೇಕು. ನೆಕ್ಸ್ಟು ಸಬ್ಜೆಕ್ಟ್ ವೈಸ್, ಇಫ್ ಯು ಆರ್ ಸ್ಟಾರ್ಟಿಂಗ್ ಟೆಕ್ನಿಕಲ್ ಸಬ್ಜೆಕ್ಟ್ ವೈಸ್ ರಿವಿಷನ್ ಆ್ಯಂಡ್ ಸಬ್ಜೆಕ್ಟ್ ವೈಸ್ ಮೇಕಿಂಗ್ ನೋಟ್ ಲೈಕ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ವೀಕ್ಲಿ ಒನ್ಸ್ ರಿವಿಷನ್ ಖಂಡಿತವಾಗ್ಲೂ ಬೇಕು. ಮತ್ತು ಇನ್ನೊಂದು ಏನು ಹೇಳಬೇಕಂದ್ರೆ, ದ ಕರೆಂಟ್ ಅಫೇರ್ಸ್ಗೆ ಆರ್ GKಗೆ, ಜನರಲ್ ನಾಲೆಡ್ಜ್ಗೆ ದ ಹಿಂದೂ ಪೇಪರ್ ರೆಫರ್ ಮಾಡಿ. ಸೊ ಯಾರೇ ಒಬ್ಬರು ಗೌರ್ಮೆಂಟ್ ಎಕ್ಸಾಮ್ ಬರೀತಿದ್ದಾರೆ ಅಂತ ಹೇಳಿದ್ರೆ ದ ಹಿಂದೂ ಪೇಪರ್ ತುಂಬ ಜನ ರೆಫರ್ ಮಾಡ್ತಾರೆ. ಸೊ ಹಾಗಾಗಿ ದ ಹಿಂದೂ ರೆಫರ್ ಲೈಕ್ ಡೈಲಿ ಪೇಪರ್ನ ಓದಿ. ನೆಕ್ಸ್ಟ್ ಒನ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇವಾಗ ಲೈಕ್ ನಾನೊಂದು ಎಕ್ಸಾಂಪಲ್ ತೊಗೋತೀನಿ. ಇವಾಗ ಫಸ್ಟು ಬೇಸಿಕ್ ಎಲೆಕ್ಟ್ರಿಕಲ್ಸ್ನ ಕಂಪ್ಲೀಟ್ ಮಾಡಿದ್ರೆ ಅಂತ ಅಂದ್ಕೊಳ್ಳಿ. ಸೊ ಬೇಸಿಕ್ ಎಲೆಕ್ಟ್ರಿಕಲ್ಸ್ ಕಂಪ್ಲೀಟ್ ಆಯಿತು ಅಂದ ತಕ್ಷಣ ಒಂದು ಟೆಸ್ಟ್ ಸೀರೀಸ್ ತೊಗೊಳ್ಳಿ. ಸೊ ಆ ಟೆಸ್ಟ್ ಸೀರೀಸಲ್ಲಿ ಬರೀ ಬೇಸಿಕ್ ಎಲೆಕ್ಟ್ರಿಕಲ್ ಕ್ವೆಶನ್ಸ್ ಮಾತ್ರ ಇರಬೇಕು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡಿಂಗ್. ಬರೀ ಬೇಸಿಕ್ ಎಲೆಕ್ಟ್ರಿಕಲ್ಸ್ ಕ್ವೆಶನ್ಸ್ ಮಾತ್ರ ಇರಬೇಕು. ನೀವು ಲೈಕ್ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಒಂದು 20 ಮಾರ್ಕ್ಸಿಗಿದ್ರೆ ಬಿಗಿನರ್ಸ್ ಆದರೆ ಒಂದು 10 ಬರೋದು ನಾರ್ಮಲ್ ಅಲ್ವಾ. ಸೊ 10 ಬಂದರೆ ನೀವು ಇನ್ನು 10 ಮಾರ್ಕ್ಸ್ ಯು ಹ್ಯಾವ್ ಲೈಕ್ 10 ಡೇಸ್ ನೀವು ಇದೇ ಸಬ್ಜೆಕ್ಟ್ನ ಓದಿರ್ತೀರ. ಸೊ 10 ಮಾರ್ಕ್ಸ್ ಬರುತ್ತೆ ಔಟ್ ಆಫ್ 20 ಅಲ್ವಾ. ಸೊ ಯಾಕೆ ನಾನು 10 ಮಾರ್ಕ್ಸ್ ಎಲ್ಲೋಯ್ತು, ನಿಮ್ಮದು ವೀಕ್ ಪಾಯಿಂಟ್ ಎಲ್ಲಿದೆ, ಆ ಸಬ್ಜೆಕ್ಟಲ್ಲಿ ನಿಮ್ಮ ವೀಕ್ ಪಾಯಿಂಟ್ ಯಾವುದು, ನೀನು ಯಾಕೆ ಈ ಸಬ್ಜೆಕ್ಟಲ್ಲಿ ರಾಂಗ್ ಲೈಕ್ ಕಮ್ಮಿ ಮಾರ್ಕ್ಸ್ ಲೈಕ್ ಈ ಕ್ವಶನ್ಸ್ನ ಯಾಕೆ ರಾಂಗ್ ಮಾಡಿದ್ದು. ಸೊ ಆ ಟಾಪಿಕ್ಸ್ ಮೇಲೆ ಇನ್ನೂ ಸ್ವಲ್ಪ ಟೈಮ್ ಕೊಡ್ತಾ ಹೋಗಿ. ಲೈಕ್ ಯಾಕೆ ಆ ಟಾಪಿಕ್ ಮೇಲೆ ಇನ್ನೂ ಚೆನ್ನಾಗಿ ಅದೇ ಟಾಪಿಕ್ಸ್ನ ತೊಗೊಂಡ್ಬಿಟ್ಟು ಇನ್ನೂ ಚೆನ್ನಾಗಿ ಓದ್ತಾ ಹೋಗಿ. ಸೊ ಸೆಕೆಂಡ್ ಅಟೆಂಪ್ಟ್ ಮಾಡಿ, ಸ್ವಲ್ಪ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಮಾಡಿ, ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ದಿಸ್ ಇಸ್ ಒನ್ ಬೆಸ್ಟ್ ಸೊಲ್ಯೂಷನ್. ಸೊ ಟೆಸ್ಟ್ ಸೀರೀಸ್ನ ಲೈಕ್ ಆಫ್ಟರ್ ಕಂಪ್ಲೀಟಿಂಗ್ ಎಲ್ಲ ಸಬ್ಜೆಕ್ಟು ಓದಿದ್ರೆ ಟೆಸ್ಟ್ ಸೀರೀಸ್ನ ತೊಗೊಳ್ಳಿ. ಟೆಸ್ಟ್ ಸೀರೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಕೂಡ ನಿಮಗೆ ತುಂಬ ರೆಫರೆನ್ಸ್ ಸಿಗುತ್ತೆ. ನೆಕ್ಸ್ಟ್ ಐ ಹೋಪ್ ನಾನು ಎಲ್ಲ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇಂಪಾರ್ಟೆಂಟ್. ನೆಕ್ಸ್ಟು ಟೆಕ್ನಿಕಲ್ಗೆ ಫಾರ್ಮುಲಾಸ್. ಸೊ ಯಾವುದೇ ಒಂದು ಎಲೆಕ್ಟ್ರಿಕಲ್ ಫಾರ್ಮುಲಾಸ್ನ ಒಂದು ಶೀಟಲ್ಲಿ ನೋಟ್ ಮಾಡ್ಕೊಳ್ಳಿ. ಅಂದರೆ ನೀವು ಸ್ಟಡಿ ರೂಮ್ ಏನೋ ಒಂದಿದ್ರು ಆ ಸ್ಟಡಿ ರೂಮಲ್ಲಿ ಒಂದು ಚಾರ್ಟ್ ಮಾಡಿಬಿಟ್ಟು ಲೈಕ್ ಬರೆದ್ಬಿಟ್ಟು ಚಾರ್ಟ್ ಮಾಡಿ ಅಂಟಿಸಿದ್ರೆ ನಿಮಗೆ ಹೋಗ್ತಾ ಬರ್ತಾ ಓಕೆ ಈ ಫಾರ್ಮುಲಾಸ್ಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೆ ವೋಲ್ಟ್ಸ್, ಕರೆಂಟ್ಗೆ ಆಂಪಿಯರ್, ಆಮೇಲೆ ಏನು R is equal to rho L by A, ಸ್ಪೆಸಿಫಿಕ್ ರೆಸಿಸ್ಟೆನ್ಸ್, ಆಮೇಲೆ ಜನರೇಟರ್ ಫಾರ್ಮುಲಾ, ಮೋಟಾರ್ ಫಾರ್ಮುಲಾ. ಸೊ ಈ ಥರದ್ದೆಲ್ಲ ಒಂದು ಚಾರ್ಟ್ ಮಾಡಿ ಆ ಥರ ನಿಮ್ಮ ಸ್ಟಡಿ ರೂಮಲ್ಲಿ ಇಟ್ಕೊಂಡ್ರೆ ನಿಮಗಿನ್ನ ಫಾರ್ಮುಲಾಸ್ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಮೋಸ್ಟ್ ನಮಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕೇಳಿದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಇದರಲ್ಲಿ ನ್ಯೂಮರಿಕಲ್ ಎಷ್ಟು ಬರುತ್ತೋ ಅಷ್ಟೇ ಥಿಯರಿ ಕೂಡ ಬರುತ್ತೆ. ಆ್ಯಂಡ್ ನಾನು ಇವಾಗ
ಯಾವ ಬುಕ್ ರೆಫರ್ ಮಾಡಬೇಕು ಆ್ಯಂಡ್ ಟಾಪಿಕ್ಸ್ ಯಾವ್ದಾವ್ದು ಬರುತ್ತೆ, ಆಮೇಲೆ ಇನ್ನೇನು ಹೇಳಿದೆ, ಟಾಪಿಕ್ಸ್ ಯಾವ್ದಾವ್ದು ಬರುತ್ತೆ ಆ್ಯಂಡ್ ಪ್ಯಾಟ್ರನ್, ಸಬ್ಜೆಕ್ಟ್ ಪ್ಯಾಟ್ರನ್ ಹೇಗಿರುತ್ತೆ ಅಂತ ಹೇಳಿದ್ದೀನಿ. ಯಾ, ಆಲ್ ದಿ ಬೆಸ್ಟ್ ಫಾರ್ ಆಲ್ ಯುವರ್ ಎಕ್ಸಾಮ್ಸ್. ಸೊ ಮಾರ್ಚ್ 22nd to 25th ಎಕ್ಸಾಮ್ಸ್ ಇದೆ. ಸೊ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ, ನಿಮಗೆ ಯಾರು ನಿಮ್ಮ ಫ್ರೆಂಡ್ಸ್ ಆರ್ ನಿಮ್ಮ ಫ್ಯಾಮಿಲಿ ಪೀಪಲ್ ಯಾರು ಈ ಎಕ್ಸಾಮ್ಗೆ ಅಪ್ಲೈ ಮಾಡಿದ್ರು, ಪ್ಲೀಸ್ ಅವ್ರ ಜೊತೆ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಇನ್ನು ನನ್ನ ವಿಡಿಯೋಗೆ ಯಾರ್ಯಾರು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿದ್ರು, ಪ್ಲೀಸ್ ಈಗಲೇ ಹೋಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.